ಪ್ರಿಬಯೋಟಿಕ್ ತುಂಬಾ ದೊಡ್ಡದಾಗಿ ನೋಡಿ. ಕಂಪಾಸ್ ಬಾಕ್ಸ್ ಓಪನ್ ಮಾಡಿದಾಗ ಕಲರ್ ನೋಡಿ ವಾವ್, ಎಂತ ಬಿಡುವುದಲ್ಲ ಕಲರ್ ನೋಡಿ, ಬೀಜ ನೋಡಿ ಇದದ್ದು. ಹಾ. ಇದೊಂದು ನೋಡಿ ಸರ್, ಬೀಜವನ್ನು ಅದನ್ನು ಓಪನ್ ಮಾಡಿ ತಿಂತ ಇದರದೊಂದು ಬೀಜವನ್ನು ಮುಟ್ಲಿಕ್ಕೆ ಒಂದು ಮಜಾ. ಇದು ಸಾವಯವದ್ದು ಒಂದು ಹಾರ್ಟ್ ಇದೆ, ಸಾವಯವ ಕೃಷಿ ಮಾಡಿದೆ. ಕೈಬೇವಿನ ಹಿಂಡಿ, ಹರಳು ಹಿಂಡಿ, ಹೊಂಗೆ ಹಿಂಡಿ, ಆಡಿನ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಿ. ದನದ ಮೂತ್ರ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟದ್ದು. ಇನ್ನೊಂದು ವಾರ ಕ್ಲೀನ್ ಆಗಿದ್ದು ಡೈಜೆಸ್ಟ್ ಆಗುತ್ತೆ. ಆಡಿನ ಗೊಬ್ಬರ ಉಳಿಯೋದಿಲ್ಲ, ಯಾಕಂದ್ರೆ ಆಡಿನ ಗೊಬ್ಬರ ಗಟ್ಟಿ ಇರ್ತದೆ. ಉಳಿದದನ್ನು ಒಂದೊಂದು ಲೋಟ ಒಂದೊಂದು ಪಾಟೆ ಹಾಕಿದ್ರೆ ನೋಡಿ. ಪಕ್ಕದ ಮನೆಯ ಸೆಗಣಿ ನೀರು ಶಿವಪ್ರಸಾದ್ ರವರ ತೆಂಗಿನ ಬುಡಕ್ಕೆ. ಇನ್ನೂ ಅಪ್ಡೇಟ್ ಅಂದ್ರೆ ಇದಕ್ಕೆ ಯಾವುದೇ ಕಂಬಗಳು ಬೇಕಾಗಿಲ್ಲ ನೋಡಿ. ಇದು ಕೂಡ ಇದೆ ನೋಡಿ, ಇದು ಇದೆ ಎಲ್ಲವೂ. ಅಂದ್ರೆ ತಗೊಂಡೋಗು ಸಿಕ್ಕಿಸೋದು ಮಾತ್ರ ಕೆಲಸ, ಬೇರೆ ಅದಲ್ಲದೆ ಖಾಲಿ ಬಸಳೆ ಮಾತ್ರ ಅಲ್ಲ, ಈಗ ಮಳೆಗಾಲ ರೆಡಿ ಮಾಡ್ತೇನೆ. ಈ ಕಂಬ ಇದೆಲ್ಲ ಇದು ಇನ್ನಷ್ಟು ಉದ್ದದ ಮಾಡಿ ಇದಕ್ಕೆ ನಾನು ಇದು ಮುಳ್ಳು ಸೌತೆ ಬಿಡ್ತೇನೆ. ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ಇದನ್ನ ಖಾಲಿ ಬಿಡುದಿಲ್ಲ. ಈಗ ಇದನ್ನೆಲ್ಲ ಸೆಟ್ ಮಾಡಿ ನನಗೆ ಸ್ವಲ್ಪ ಹಾಳಾದ್ರೆ ಮತ್ತೆ ತೊಳೆದು ಪೈಂಟ್ ಆಡಿದ್ರೆ ಮತ್ತೆ ರೀಸೆಟ್ಟಿಂಗ್ ಆಗುತ್ತೆ. ಕರೆಕ್ಟಾ? ಅಲ್ಲ ಆಗಿದೆ. ಅದ್ರ ಮಳೆಗಾಲದ ಬದನೆ ಉಂಟಲ್ಲ ನನಗೆ, ಅದ್ರ ಕದರೇ ಬೇರೆ ನೋಡಿ. ಅದರದ್ದು ಶೈನ್ ನೋಡಿ, ಇಲ್ಲಿ ನೋಡಿ ಶೈನಿಂಗ್ ನೋಡಿ, ಎಷ್ಟು ಸೂಪರ್ ಇದೆ ನೋಡಿ. ನೋಡಿ ಅದು ಹೇಳ್ತಿದೆ ನೋಡಿ, ಅದೇ ಹೇಳ್ತಿದೆ ನೋಡಿ. ಇಲ್ಲಿ ಬೇರೆ ಬಂದಿದೆ ನೋಡಿ, ಬೇರುಗಳೆಲ್ಲ ಬರ್ತಾ ಅಂತ ಹೇಳಿ ಅದೇ ಯಾವ ರೀತಿಯಲ್ಲಿ ಬೇರೆ ಬಂದಿದೆ. ಇನ್ನು ನೆಕ್ಸ್ಟ್ ನೆಡ್ಲಿಕ್ಕೆ, ನೆಕ್ಸ್ಟ್ ಗಿಡ ಆಗಿ ಪುನಃ ಅದರಲ್ಲಿ ಈಲ್ಡ್ ಕೊಡ್ಲಿಕ್ಕೆ ರೆಡಿ ಆಗ್ತವೆ. ಯೂಟ್ಯೂಬ್ ಅವನು ಒಂದನ್ನು ಹೇಳಿದ ತಕ್ಷಣ ಅದರಿಂದ ಓಡೋದು. ಕರೆಕ್ಟ್. ಇದರಲ್ಲೂ ಸಾವಯವ ಇದೆ, ಇದರಲ್ಲೂ ಆರೋಗ್ಯಕ್ಕಿದೆ. ಇಲ್ಲಿ ಬನ್ನಿ, ತುಂಬ ಬಗೆಯ ಅರಿವೆ ಬಳ್ಳಿಗಳಿದೆ ನಮ್ಮ ಹತ್ರ ನೋಡಿ. ಈ ರೀತಿ ಬಳ್ಳಿ, ಕಾಡು ಬಳ್ಳಿ ರೀತಿಯಲ್ಲಿ ಬೆಳೀತದೆ. ಸೊ ಏನು ಬಳ್ಳಿ ಇದಕ್ಕೆ ಕತ್ತಿ ಅವರೆ ಅಂತ ಹೇಳೋದು. ಇದಿದೆ ಅಲ್ಲ, ಇದು ಸಾಂಬಾರ್ ಮಾಡ್ಲಿಕ್ಕೆ ಕರೆಕ್ಟ್ ಟೈಮ್. ಕಟ್ ಮಾಡಿದ ಒಂದು ಪಲ್ಯ ಮಾಡಿದ್ರೆ ಸೂಪರ್. ಇದು ಸೂಪರ್ ಅಂದ್ರೆ ನಾನು ಸುಮ್ಮನೆ ಯಾರಿಗೂ ಏಮರ್ಸಕ್ಕೆ ಹೇಳ್ತಾ ಇಲ್ಲ. ಇದರ ಟೇಸ್ಟ್ ಎದುರಿಗೆ ನಾನು ಸಾಧಾರಣಕ್ಕೆ ಯಾವುದು ಇಲ್ಲ ನಾನು ನೋಡಿದ ತರಕಾರಿಯಲ್ಲಿ. ನಂಗೆ ಅನ್ಸಿತ್ತಾಗೆ ತುಂಬಾ ಜನರಿಗೆ ಹಾಗೆ ಅನ್ಸುತ್ತೆ. ಇದು ಇವಾಗ ಪದಾರ್ಥಕ್ಕೆ ರೈಟ್ ಟೈಮ್. ಇದು ಪದಾರ್ಥಕ್ಕೆ ರೈಟ್ ಟೈಮ್ ಅದು ಹೇಳುತ್ತುಂಟು. ಹೌದೌದು ಹೇಳುತ್ತೆ. ಅದು ಬೆಳೆದಾಗ ಏನಾಗುತ್ತೆ ಅನ್ನೋದು ತೋರಿಸ್ತೇನೆ ನಿಮಗೆ. ಇಲ್ಲೊಂದು ಇತ್ತು ಒಣಗಿರೋದು, ಇಲ್ಲೊಂದಿದೆ ನೋಡಿ. ಸೊ ತುಂಬಾ ಬೆಳೆದಾಗ ಯಾವ ರೀತಿಯಲ್ಲಿ ನೋಡಿ, ಇದು ಕತ್ತಿ ಅಂತ ಕೇಳಿದಿರಲ್ಲ, ಕತ್ತಿಯ ರೀತಿಯಲ್ಲೇ ಒಂದು ಅವರೆ ಯಾವ ರೀತಿಯಲ್ಲಿ ಬಂದಿದೆ. ಇದರ ಒಳಗಡೆ ಭಾರಿ ದೊಡ್ಡ ಒಂದು ವಿಶೇಷತೆ ಇರ್ಬೋದು. ಬಯೋಟಿಕ್ ತುಂಬಾ ದೊಡ್ಡದಾಗಿ ನೋಡಿ. ಕಂಪಾಸ್ ಬಾಕ್ಸ್ ಓಪನ್ ಮಾಡಿದಾಗ ನೋಡಿ, ಎಂತ ಬಿಡುವುದಲ್ಲ. ಕಲರ್ ನೋಡಿ, ಇದು ಬೀಜ ನೋಡಿ ಇದರದ್ದು ಬೀಜವನ್ನು ಓಪನ್ ಮಾಡಿ ಇದರದೊಂದು ಬೀಜವನ್ನು ಮುಟ್ಲಿಕ್ಕೆನೆ ಒಂದು ಮಜಾ. ಹೇಗಿದೆ ನೋಡಿ, ಹೇಗೆ ಒಂದು 0% ಕೆಮಿಕಲ್ ನೋಡಿ. ಇಷ್ಟು ದೊಡ್ಡ ಅಲ್ವಾ, 100% ನ್ಯಾಚುರಲ್ ಆಗಿರೋದು. ಇಷ್ಟೊಳ್ಳೆ ಬೀಜಗಳು ಪ್ರಕೃತಿಯಲ್ಲಿ ಸಿಗುವಾಗ ಇನ್ನು ಯಾವುದೋ ನಾವು ಕೆಮಿಕಲ್ ಹಾಕಿದ್ರೆ ಹಿಂದೆ ಓಡ್ತಿದ್ದೇವೆ ಅಂತ ಹೇಳಿದ್ರೆ ನೋಡಿ. ಇದರಲ್ಲಿ ಒಂದು ಸಾಂಬಾರ್ ಮಾಡಿದ್ರೆ ಯಾವ ರೀತಿಯಲ್ಲಿ ಬಸಳೆಗೆ ಅಥವಾ ಸಾಂಬಾರ್ ಬೇರೆ ಬೇರೆ ರೀತಿಯಲ್ಲಿ ಏನೋ ಪಲ್ಯ ಎಲ್ಲ ಮಾಡ್ತಾರಲ್ವಾ, ಹೇಗೆ ಇರ್ಬೋದು ಊಹಿಸಿ ನೋಡಿ. ಖಾಲಿ ಒಂದು ಯೋಚನೆ ಮಾಡಿ ನೀವು. ಒಳಗಡೆ ನೋಡಿ ಹೇಗಿದೆ ನೋಡಿ, ಬಿಳಿ 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 ಬಿಳಿ. ನಮಗೆ ಗೇರು ಬೀಜ, ಪಿಸ್ತಾ, ಬಾದಾಮ್ ಮಾತ್ರ ಗೊತ್ತಿರೋದು. ಇಷ್ಟೊಳ್ಳೆ ಅಮೃತವಾಗಿ ಇರುವಂತಹ ಬಾದಾಮ್ ಬೀಜಗಳು ತಿನ್ನಿ ನೋಡಿ ಸರ್. ನೋಡಿ ಎಂತ ಟೇಸ್ಟ್ ಇದೆ ನೋಡಿ. ಏನಾದರೂ ಸ್ವಲ್ಪ ಕಮರು ಬಂದ್ರೆ ಉಂಟಲ್ಲ ನಿಮಗೆ, ನಿಮಗೆ ಹೈಬ್ರಿಡ್ ಅದು ಇದು ತಿಂದು ನಿಮ್ಮ ನಾಲಿಗೆ ಸರಿ ಇಲ್ಲ ಹೊರತು ಇದು ಸರಿ ಇಲ್ಲ ಅಂತ ಹೇಳ್ಬೇಡಿ. ಅದ್ಭುತ ಅದಲ್ಲ, ಇದರದ್ದು ಕಹಿ ಆಗಲಿ, ಹುಳಿ ಆಗಲಿ, ಸಿಹಿ ಆಗಲಿ ಯಾವುದಿಲ್ಲ. ಆದರೆ ತಿನ್ನಲಿಕ್ಕೆ ಮತ್ತು ಆರೋಗ್ಯಕ್ಕೆ ಬಹುಶಃ ಏನೆಲ್ಲ ಇದರಲ್ಲಿ ಕಂಟೆಂಟ್ಸ್ ಇರ್ಬೋದು ಅಂತ ಗೊತ್ತಿಲ್ಲ ನನಗೆ. ಆದರೆ ನೋಡುವಾಗಲೇ ಒಂದು ಪಿಂಕ್ ಆಗಿ ನೋಡಿ, ಅದರ ಬಳ್ಳಿ ನೋಡಿ, ಅದರ ಒಳಗೆ ವೈಟ್. ಇಲ್ಲಿ ನೋಡಿ ಸರ್, ಬಳ್ಳಿಗಳು ಎಲ್ಲ ಕಡೆ ಬಳ್ಳಿಗಳು ಹೋಗಿರೋದು. ಎಲ್ಲ ಆರಾಮ ಹೋಗಿ ಅಲ್ಲಲ್ಲಿ ಆಗ್ತಾ ಇರ್ತದೆ. ತುಂಬಾ ನ್ಯಾಚುರಲ್ ಆಗಿ ನೋಡಿ. ಇಲ್ಲಿ ಎರಡಾಗಿರೋದು ನೋಡಿ. ಇಲ್ಲಿ ಕತ್ತಿ 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 ಅರಿವೆ ಸೊಪ್ಪು ಕೂಡ ಉಂಟು ನೋಡಿ. ಇದು ಬಿಳಿ ಅರಿವೆ. ನೀವಾಗ ಪಿಂಕ್ ಎಲ್ಲ ನೋಡಿದ್ರಲ್ಲ, ಹೌದು ನೋಡಿ. ಅರಿವೆ ಸೊಪ್ಪಲ್ಲಿ ಇನ್ನೊಂದು ತಳಿದ್ದು ಬಿಳಿ 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 ಅರಿವೆ ಸೊಪ್ಪು. ಅದಾದ್ಮೇಲೆ ಪಿಂಕ್ ನೋಡಿ. ಈ ಅರಿವೆ ನಮ್ಮ ಸೌತ್ ಕೇಂದ್ರದಲ್ಲಿ ಮಾತ್ರ ಇರೋದು. ಸುಂದರಿ ಅಂತ ಹೇಳೋದು ಇಸಿಗೆ. ಸುಂದರಿ ಏನ್ ಹೇಳಿ, ತುಂಬಾ ಟೇಸ್ಟ್ ಇದು. ತುಂಬಾ ಹೋಟ್ಲಲ್ಲೆಲ್ಲ ಇದರದ್ದು ಪದಾರ್ಥ ಮಾಡ್ತಾರೆ, ಪಲ್ಯ ಮಾಡ್ತಾರೆ. ಅವ್ರೆ ಇದೆಲ್ಲ ಎಂತ ಈ ತರ ಎಲ್ಲ ನೀವು ಎಲ್ಲ ಎಂತ ತೆಂಗಿನಕಾಯಿದು ಸೊಪ್ಪು ಏನಿದು ತೆಪ್ಪು ಹಾಕಿದಾಗೆ ಹಾಕಿದಿರಲ್ಲ. ಸುವರ್ಣ ಗೆಡ್ಡೆ
ಏನೇಳಿ ಸುವರ್ಣಗೆಡ್ಡೆ ಇದು ಹ್ಮ್. ಇನ್ನು ನೆಡ್ಲಿಕ್ಕೆ ಇಟ್ಟಿರುವಂತದ್ದು. ಇಷ್ಟು ಹಾ ನೋಡಿ, ಇದರಲ್ಲಿ ಬೀಜಗಳು ಬರ್ಲಿಕ್ಕೆ ಶುರು ಆಗಿದೆ ನೋಡಿ. ವಾವ್, ಒಂದು, ಎರಡು ಎರಡು, ಬಂದಿದೆ. 3. ಇದು ನೋಡಿ, ಇಲ್ಲೂ 1, 2 ಪ್ರತಿ ಒಂದ್ರಲ್ಲೂ ಬರ್ತದೆ ನೋಡಿ. ಈ ರೀತಿ ಅಡ್ಡ ಹಾಕಿ ಸಗಣಿ ಹಾಕಿಟ್ಟದ್ದು 1 ವಾರ ಆಗ್ತಾ ಬಂತು. ಇನ್ನೊಂದು 3-4 ದಿನದಲ್ಲಿ ಇದನ್ನು ಕಟ್ಟಿಂಗ್ ಮಾಡಿ ನೆಡ್ಲಿಕ್ಕಿದೆ. ಸುಮಾರು 500 ಒಂದು ಸುವರ್ಣ ಗೆಡ್ಡೆಯಲ್ಲೇ ನಿಮ್ಗೆ 3-4 ಮರಿ ಸಿಗ್ತದೆ. ಮರಿ ಸಿಗ್ತದೆ. ಸುಮಾರು 500 ನೋಡಿ, ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೇರೆ ಚೆನ್ನಾಗಿ ಬಂದಿದೆ ನೋಡಿ ಬೇರಲ್ಲಿ. ಸುಮಾರು 500 ಗಿಡ ಸುವರ್ಣಗೆಡ್ಡೆ ನೆಡ್ತೇನೆ. ಈಗ ನಿಮಗೆ ಆದ ಲಕ್ಷಣ ತೋರಿಸ್ತಲ್ಲ, ಅದರ ಮಧ್ಯಕ್ಕೆ ಪುನಃ ಸುವರ್ಣಗೆಡ್ಡೆ ಬರ್ತದೆ. ಅದನ್ನು ಹೇಳಿದ ನಾನು, ಆಗಸ್ಟ್ ಟೈಮಿಗೆ ನಿಮಗೆ ಏನೇನು ನೋಡ್ಲಿಕ್ಕಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಸುವಿನ ಬೀಜ ಅಂತೇಳಿ ನೋಡಿ, ಇದು ಕೆಸುಗಳು ಚಿಗುರ್ಲಿಕ್ಕೆ ಶುರು ಆಗಿದೆ ನೋಡಿ. ಯಾವ ಟೈಪ್ ಇದು ಕೆಸುವಿನ ಬೀಜ ಹಾಕಿದ್ರಿ? ಕೆಸು ಬಿತ್ತಸಿ ಅಂತ ಹೇಳ್ತಾರಲ್ಲ, ಇದು ನೋಡಿ ಬಿತ್ತಸಿ. ಹೌದು, ಬಿತ್ತಸಿ ಇದೆಲ್ಲ ಬಂದದ್ದು ನೋಡಿ ಹೇಗಿದೆ ಬೇರುಗಳು. ಇದು ನೆಡ್ಲಿಕ್ಕೆ ಇವಾಗ ರೈಟ್ ಆಗಿ ಕರೆಕ್ಟ್ ಆಗಿ ರೆಡಿ ಮಾಡಿರೋದು. ಇದು ರೆಡಿ ಆಗಿ 2 ದಿನದಲ್ಲಿ ನೆಡ್ಲಿಕ್ಕಿದೆ. ಸೂಪರ್ ಇದೆ ನೋಡಿ. ಸುವರ್ಣ ಗಡ್ಡೆ ಕೂಡ ನೆಟ್ಕೊಂಡಿದ್ದೀರಿ, ಇವಾಗ ಕೆಸುವು ಕೂಡ ಮಾಡ್ಕೊಂಡಿದ್ದೀರಿ. ಸಾವಯವ ಗೊಬ್ಬರ ನೀವು ಯಾವ ರೀತಿಯಲ್ಲಿ ಬಳಸ್ತಾ ಇದ್ದೀರಿ ಅಂತ ಹೇಳಿ? ಸಾವಯವದ್ದು ಒಂದು ಹಾರ್ಟ್ ಇದೆ ಸಾವಯವ ಕೃಷಿದು ನೋಡಿ. ಇದು ಕೈಬೇವಿನ ಹಿಂಡಿ, ಹರಳೆ ಹಿಂಡಿ, ಹೊಂಗೆ ಹಿಂಡಿ, ಆಡಿನ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಿ. ದನದ ಮೂತ್ರ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟದು. ಇನ್ನೊಂದು ವಾರ ಕ್ಲೀನ್ ಆಗಿದ್ದು ಡೈಜೆಸ್ಟ್ ಆಗುತ್ತೆ. ಆಡಿನ ಗೊಬ್ಬರ ಉಳಿಯುವುದಿಲ್ಲ ಅದು, ಯಾಕಂದ್ರೆ ಆಡಿನ ಗೊಬ್ಬರದ ಗಟ್ಟಿ ಇರ್ತದೆ ಅದು. ಉಳಿದದನ್ನು ಒಂದೊಂದು ಲೋಟ ಒಂದೊಂದು ಪಾಟೆ ಹಾಕಿದ್ರೆ ಆಯ್ತು. ನೀವು ಹೇಳಿದಾಗೆ ನೀವು ಈಗ ಒಂದು ಈ ಹಳ್ಳಿ ಪ್ರದೇಶದಲ್ಲಿ ಈ ತರದ ಸಾವಯವ ಗೊಬ್ಬರ ಮಾಡ್ತೀರಿ. ಈಗ ಸಿಟಿಯಲ್ಲಿ ಇರ್ತಾರೆ, ಈಗ ನಿಮ್ಮನ್ನು ಪ್ರೇರೇಪಣೆ ತೆಗೆದುಕೊಂಡು ಒಂದಷ್ಟು ಮಂದಿ ಮನೆಯಲ್ಲೇ ಸ್ವಲ್ಪ ಸಾವಯವ ಮಾಡಬೇಕು ಅಂತವರಿಗೆ ಯಾವ ರೀತಿಯಲ್ಲಿ ಸಾವಯವ ಗೊಬ್ಬರ ಉಪಯೋಗ ಮಾಡ್ಕೊಳ್ಬೋದು? ನೋಡಿ, ಅಂತವರಿಗೆ ಅವರ ಮನೆಗಳಲ್ಲಿ ಸ್ವಲ್ಪ ಹರಳು ಹಿಂಡಿ ತಗೊಂಡ್ಬಂದು, ಕಟ್ಲೆ ಹಿಂಡಿನ ಸಗಣಿ ನೀರನ್ನು ಸಿಕ್ಕಿದ್ರೆ ನೀರಲ್ಲಿ ಹಾಕಿ ಸಗಣಿಯೇ ಸಿಗಲ್ಲ ಅಂತವರಿಗೆ ಇನ್ಯಾವುದಾದ್ರು ಬೇರೆ ಬೇರೆ ಸಿಗ್ತದೆ. ಮೀನಿನ ಗೊಬ್ಬರ ಸೊಸೈಟಿಗಳಲ್ಲಿ ಇರುವಂತದ್ದು ಸಿಗ್ತದೆ. ಈಗ ನಿಮ್ಮ ಹತ್ರ ಇದೆ ಅಲ್ಲ, ಫಿಶ್ ಬೇಸ್ಡ್, ಅದು ಚೆನ್ನಾಗಿದೆ. ನಾನು ಹಾಕಿದ್ದೇನೆ ಅದು ಮೊನ್ನೆ, ನೀವು 1-2 ತಿಂಗಳಾಯ್ತು ಕೊಟ್ಟು. ಅದು ಹಾಕಿರೋದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಮೆರಿನಾ ಲಿಕ್ವಿಡ್ ಅಂತ. ನಿಮ್ಗೆ ಏನಂದ್ರೆ ನೀವು ಅದನ್ನು ಕರೆಕ್ಟಾಗಿ ನೋಡಬೇಕು. ಸುಮ್ಮನೆ ಆ ರೀತಿ ಫೇಕ್ ಮಾಡೋರು ತುಂಬಾ ಜನರು ಇರ್ತಾರೆ. ಹೌದು, ಕರೆಕ್ಟ್ ಆಗಿರೋ ಸಿಸ್ಟಮೆಟಿಕ್ ಆಗಿ ಲೈಸೆನ್ಸ್ ತಗೊಂಡಿರೋ ಮಾಡ್ತಿದಾರ ಅಂತ ನೋಡಿ ಮತ್ತೆ ಸ್ವಲ್ಪ ಹಾಕಿ ನೋಡ್ಬೇಕು. ಆಗ ನಿಮ್ ರಿಸಲ್ಟ್ ಬಂದಾಗ ಹೆಚ್ಚು ತಗೋಬೇಕು. ನೀವು ಒಂದೇ ಸಲಕ್ಕೆ ಅವ್ರು ಯಾರೋ ಗಾಳಿ ಹಾಕಿದ್ರು ಅಂತ ಹೇಳಿ 20,000 ತಂದು ಮನೆ ಹತ್ರ ಇಳಿಸಿದ್ರೆ ಹಾಕ್ಬಾರ್ದು. ಅಷ್ಟಿಗೆ ಇವನಿಗೆ ದಿಕ್ಕಿಲ್ದಂಗ. ನಾನು ಯಾವಾಗ್ಲೂ ನನ್ನ ವಿಡಿಯೋಸ್ ಗಳಲ್ಲಿ ಹೇಳೋದುಂಟು, ಏಜೆಂಟ್ ಗಳ ಮುಖಾಂತರ ಏನು ಗೊಬ್ಬರ ಸಿಗುತ್ತೆ ಅದು ದಯಮಾಡಿ ತೆಗೆದುಕೊಳ್ಬೇಡಿ. ನನಗೆ ಯಾರಾದ್ರೂ ಬಂದ್ರೆ, ಈಗ ನೀವು ನಿಮ್ಗೆ ಹೇಳದೆ ಇವತ್ತು ನಂಗೆ 2 ಬಾಟ್ಲು ಕೊಡಿ, ನಾನು ಹಾಕ್ತೇನೆ, ಚೆನ್ನಾಗಾದ್ರೆ ನಾನು ಹೇಳ್ತೇನೆ, ಇವತ್ತು ಹೇಳ್ತೇನೆ ಚೆನ್ನಾಗಿದೆ ಅಂತ ಹೇಳಿ ಎಲ್ರಿಗೆ ಹೇಳ್ತೇನೆ. ಆಗ ಯಾರಿಗೆ ಅವನ ಬಗ್ಗೆ ಗೊಬ್ಬರದ ಬಗ್ಗೆ ನಂಬಿಕೆ ಇಲ್ಲ ನೋಡಿ, ಅವನು ಸರ್ ನಾಡಿದ್ದು ನಾನು ನಿಮ್ಗೆ ಕಳಿಸ್ತೀನಿ, ನಾನು ಬಂದಾಗ ನಾನು ಫೋನ್ ಮಾಡ್ತೀನಿ, ಬೆಳ್ತಂಗಡಿಗೆ ಹೋದವನು ಮತ್ತೆ ಅವನ ಫೋನ್ ಎತ್ತುದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತುಂಟು ಅವನದು ರಿಸಲ್ಟ್ ಬರುವುದಿಲ್ಲ. 4 ಬುಟ್ಟಿನ ಮಾರಿಸಿ ನೋಡಿ ರೈತರೇ, ಇವತ್ತು ಶಿವಪ್ರಸಾದ್ ಮಲೆಬಿಟ್ರು ಅವರು ಹೇಳ್ತಾ ಇದ್ದಾರೆ, ಮೀನಿನ ಮೂಲದ ಗೊಬ್ಬರ ಅವರು ಹಾಕಿದ್ರು, ಅದರಲ್ಲಿ ಕೂಡ ಒಂದು ಲಿಕ್ವಿಡ್, ಮೆರಿನಾ ಲಿಕ್ವಿಡ್ ಅಂತ ನಿಮಗೆ ಮತ್ತೆ ಪುನಃ ತೋರಿಸ್ತೇನೆ. ಆ ಲಿಕ್ವಿಡ್ ಅವರು ಹಾಕಿದ ನಂತರ ಎಷ್ಟೋ ಒಳ್ಳೆ ರೀತಿಯಲ್ಲಿ ಅವರಿಗೆ ಅದ್ಭುತವಾಗಿರುವಂತಹ ಫಲಿತಾಂಶ ಸಿಕ್ಕಿದೆ ಅಂತ ಇವತ್ತು ಶಿವಪ್ರಸಾದ್ ಮಲೆಬಿಟ್ರು ಅವರೇ ಹೇಳ್ತಾ ಇದ್ದಾರೆ. ಅದು ಕೂಡ ಸಿಗುವಂಥದ್ದು ಸೊಸೈಟಿಗಳಲ್ಲಿ ಮಾತ್ರ ಆ ಗೊಬ್ಬರ ಸಿಗ್ತಾ ಉಂಟು. ಆ ಗೊಬ್ಬರ ಮಾತ್ರವನ್ನು ಉಪಯೋಗ ಮಾಡಿ. ಏಜೆಂಟ್ಗಳ ಮುಖಾಂತರ ಸಿಗುವಂತಹ ಯಾವುದೇ ಮೀನಿನ ಮೂಲದ ಗೊಬ್ಬರ ದಯಮಾಡಿ ಉಪಯೋಗ ಮಾಡಬೇಡಿ. ಅದರಲ್ಲಿ ಯಾವುದೇ ರೀತಿಯ ಸತ್ವ ಇರುವುದಿಲ್ಲ ಎಂಬುವಂಥದ್ದು ಕೂಡ ಈ ಮೂಲಕ ಸಂದೇಶವನ್ನು ಕೊಟ್ಟು ಮುಂದೆ ಬೇರೆ ಬೇರೆ ರೀತಿಯ ನೋಡಿ. ಇಲ್ಲಿ ಗಿಡಗಳನ್ನು ಮಾಡ್ಲಿಕ್ಕೆ ಇಟ್ಟಿದ್ದೆ, ಬದನೆ ಗಿಡಗಳನ್ನು. ಆ ಗಿಡಗಳನ್ನು ನನಗೆ ನಡ್ಲಿಕ್ಕೆ ಆಗ್ಲಿಲ್ಲ, ಜನರು ತಗೊಂಡು ಹೋಗಿಲ್ಲ. ಅದ್ರಲ್ಲಿ ನೋಡಿ, ಅದನ್ನ ನೋಡಿ, ಪಿಂಕ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಯಾವ್ದು ಗೊಬ್ಬರ ಸಿಕ್ಕಿಲ್ಲ ಅದಕ್ಕೆ, ಯಾವ್ದು ಗೊಬ್ಬರ ತೊಟ್ಟೆಯಲ್ಲಿ ಉಂಟು, ಎಲ್ಲಿ ಗೊಬ್ಬರ ಸಿಗೋದು ನೋಡಿ. ಇಲ್ಲಿ ನೀವು ಆಗ ತೋರಿಸಿದಲ್ಲ ಉದ್ದದ್ದು ನೋಡಿ, ಇದ್ರೆ ಬೇರು ಹೊರಗೆ ಬರ್ಲಿಲ್ಲ, ಅಷ್ಟು ಇರ್ಲಿಲ್ಲ. ಹಾಗಾದ್ರೆ ಬೇರೆ ಬಂದಿದೆ. ಇದು ಇವಾಗ ನೆಟ್ರೆ ಚೆನ್ನಾಗಿ ಬರ್ತದೆ. ಯಾವ ರೀತಿಯಲ್ಲಿ ಬರ್ಬೋದು? ಈಗ ಗೊಬ್ಬರ ಸಿಕ್ಕಿದ್ರೆ ಸಾಕು, ಇದು ಕಾಯ್ತಾ ಇರ್ತದೆ. ಇದು ಒಬ್ಬ ಬಡವನಾಗಿ ಆಗಿರ್ತದೆ, ಗೊತ್ತಾಯ್ತು ನಿಮ್ಗೆ. ಏನಿಲ್ಲದೆ ಗತಿ ಇಲ್ಲ ಅವನಿಗೆ ಏನಾದ್ರು ನೀವು ಕೊಟ್ರೆ ಗಬಗ ಬಂದ ಶ್ರೀಮಂತನಾಗ್ತಾನೆ, ರಪ್ಪ ಅಂತ ಅಲರ್ಟ್ ಆಗ್ತಾನೆ. ಮತ್ತೊಂದು ನೋಡಿ, ಇಲ್ಲೊಂದು ನೋಡಿ, ಯಾವ್ದೊಂದು ನೋಡಿದೆ ನೋಡಿ, ಇಲ್ಲೊಂದು ಇದು ಗುಳ್ಳ ತೊಟ್ಟೆಯಲ್ಲಿ ಬದನೆ ಆಗಿ ಹಣ್ಣಾದಾಗ ಆಗಿದೆ, ಇನ್ನೂ ನೆಡ್ಲಿಕ್ಕೆ ಆಗ್ಲಿಲ್ಲ ಅದನ್ನು. ಅಂದ್ರೆ ತುಂಬಾ ನೀವು ಮಾಡಿದ್ದೀರಿ. ಹೌದು, ನಂತರ ಕೊಂಡೋಗ್ಲಿಕ್ಕೆ ಕೂಡ ಸಾಕಷ್ಟು ಬಂದು ಕೊಂಡೋಗಿದ್ದಾರೆ. ಹೌದು ನೋಡಿ, ಕೆಲವರಿಗೆ ಅದು ಇನ್ನು ಕೂಡ ಇಲ್ಲಿ ನೋಡಿ, ಇದು ಮುಸುಕಿನ ಬದನೆ ಅಂತ ಹೇಳಿ. ಮುಸುಕು ನೋಡಿ, ಇದು ಊರಿಗಿಂತ ಮೊದಲು ನೋಡಿ ಹೀಗೆ ಬರ್ತದೆ ನೋಡಿ, ಮುಸುಕು. ಇದ್ರೊಳಗೆ ಬದನೆ ಆಗುದು ನೋಡಿ, ಕಾಣ್ತಾ ಉಂಟಾ? ಮುಸುಕಿನಾಗೆ ಫುಲ್ಲು ಬುರ್ಕ ಹಾಕಿಕೊಂಡು ಬರುದು ನೋಡಿ. ಇಲ್ಲಿ ನೋಡಿ, ಇದು ನೋಡಿ ಹೇಗೆ ಉಂಟು, ಕೆಂಪು ಕೆಂಪು ಕೆಂಪಾಗಿ. ಕೆಂಪು, ಇದು ಕೆಂಪು ಬೆಂಡೆ, ಮರ ಬೆಂಡೆ. ಇದು ಚೆನ್ನಾಗಿತ್ತು ಬೇಸಿಗೆ. ಇದು ಇವಾಗ ತುಂಬಾ ಯಾಕೆ ಈ ಟೈಮಿಗೆ ಬರ ಕೇಳಲ್ಲ ಅಂದ್ರೆ, ಈಗ ನಿಮ್ಗೆ ಗೊತ್ತು ಕೃಷಿ ಅನುಭವ ಇದೆ, ಹೊಸಬ್ರಿಗೆ ಇದೆಂತ ಬರಲ್ಲ ಅಂತ ಆಗ್ತದೆ. ಯಾಕಂದ್ರೆ ಈಗ ಕಳೆ ತೆಗಿಲಿಕ್ಕೆ ಇದಕ್ಕೆ ಜನ ಸಾಕಾಗುದಿಲ್ಲ, ಲೇಬರ್ ಇರುದಿಲ್ಲ.
ಇನ್ನೊಂದು 3 ತಿಂಗಳಾದ್ಮೇಲೆ ಇದೊಂದು ಕ್ಲೀನ್ ಆಗಿ ನೋಡುವಂತ ರೀತಿಯಲ್ಲಿ ಆಗುತ್ತೆ. ದಾರೆಪುಲ್ ಇದೊಂದು ಮರ ನೋಡಿ. ದಾರೆಪುಲಿ ಎಲ್ಲಿ ಕೂಡ ನೀವು ಕೇಳಿದ್ದೀರಾ ನೋಡಿದ್ದೀರಾ ಗೊತ್ತಿಲ್ಲ, ಆದರೆ ಬ್ಲ್ಯಾಕ್ ಟರ್ಮರಿಕ್ ಇದ್ದು ಗಿಡಗಳನ್ನು ಕೂಡ ಇವರು ಹಾಕಿದ್ದಾರೆ. ಯಾವ ಥರ ಇದರಲ್ಲಿ ಮೆಡಿಸಿನಲ್ ಅಂಶಗಳು, ಔಷಧ ಗುಣಗಳು ಯಾವ ರೀತಿಯಲ್ಲಿ ಇದರಲ್ಲಿ ಇರುತ್ತೆ ಅನ್ನುವಂಥದ್ದು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಸೊ ಅದನ್ನು ಕೂಡ ಬ್ಲ್ಯಾಕ್ ಟರ್ಮರಿಕ್ ಕೂಡ ಇವರು ಒಂದು ಕಡೆಯಲ್ಲಿ ಹಾಕಿದ್ದಾರೆ. ಬೇರೆ ಬೇರೆ ಚಿಂತನೆಯನ್ನು ಮಾಡಿ ದೂರದೃಷ್ಟಿ ಉಳ್ಳ ಒಬ್ಬ ಸಂಪೂರ್ಣ ಸಾವಯವ ಕೃಷಿಕ. ಅಂಥದ್ರಲ್ಲಿ ಸೌಂಡ್ ಕೇಳ್ತುಂಟಾ? ಏನಿದು ಅಂತ ಇದು ಕತೆ ಅಂತ ಹೇಳಿದ್ರೆ ನಮ್ಗೆ ಒಂದು ಬೆಡ್ ಹಾಕಿದ್ರೆ ಚೆನ್ನಾಗಿ ಮಲಗಿ ಬಿಡ್ಬೋದು. ನೋಡಿ, ತುಂಬಾ ಜನರಿಗೆ ಬಸಳೆ ಮಾಡುವವರಿಗೆ ದುಂಪ ಮಾಡ್ಲಿಕ್ಕೆ ಕಷ್ಟ. ದುಂಪದಲ್ಲೂ ಕಂಬ ಏರ್ಸೋದು ಪ್ರಮುಖವಾಗಿ ಮಹಿಳೆಯರಿಗೆ. ಕೆಲವರಿಗೆ ಮನೆಯಲ್ಲಿರುವ ಗಂಡಸರುಗಳಿಗೆಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಇದಾಯ್ತಲ್ಲ ಮಲ್ತೋಣ ಅಂತ ಹೇಳ್ತಾರೆ. ಹೆಂಗಸರುಗಳು ಅದನ್ನ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಒಂದು ಮಾಡೆಲ್ ತೋರಿಸಿದ್ದು. ನಿಮ್ಮ ಮನೆ ಪಕ್ಕದ ಗ್ಯಾರೇಜ್ಗೆ ಇದನ್ನ ಈ ರೀತಿ ಮಾಡಿ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಕೊಡ್ತಾರೆ. ಈ ರೀತಿ ಪೋಲುಗಳು ಸಿಗುತ್ತೆ ಯಾವ್ದೋ ದಾರಿಯಲ್ಲಿ. ಅಡ್ಡ ಕಟ್ಟಿ ನೋಡಿ, ಈಗ ಮಳೆ ಬಂತಲ್ಲ, ಇದನ್ನ ತೆಗಿಲಿಕ್ಕಿದೆ ಇದ್ರ ಬಸಳೆ ಆಯುಷ ಮುಗೀತು. ನೋಡಿ, ಇದನ್ನ ಹೀಗೆ ಎಬ್ಸಿ ತಗೊಂಡೋಗಿ ಇಡುದೇ ಮನೆಯಲ್ಲಿ ಕ್ಲೀನ್ ಆಗಿ ಓರಿಸಿ ಡಿಸ್ಮೆಂಟಲ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಇನ್ನೊಂದು ಚೆನ್ನಾಗಿದೆ, ಫುಲ್ ಇದು 50%, 100% ತೋರಿಸ್ತೇನೆ. ಆದ್ರೆ ಇದಕ್ಕೆ ನಿಮ್ಗೆ ಕಾಸ್ಟ್ ಎಷ್ಟು ಬೀಳುತ್ತೆ ಅಂದಾಜು? ಇದಕ್ಕೆ ಸುಮಾರು 1,500 ರೂಪಾಯಿ ಆಗಿದೆ. 1,500? ಹೌದೌದು. ಇದೇ ನೀವು ದೊಂಪ ಮಾಡ್ಲಿಕ್ಕೆ 2 ಲೇಬರ್ ಅನ್ನು ಇಟ್ಕೊಂಡ್ರೆ 1,500 ಅಲ್ಲಿಗೆ ಆಗ್ತದೆ. ಅದು ನೋಡಿ ಅಲ್ಲಿ 1,500 ಹಾಕಿ 1,500 ನೀವು ಲೇಬರ್ ಅವ್ರ ಹತ್ರ, ಕೂಲಿ ಕೆಲಸದವರ ಹತ್ರ 1,500 ದೊಂಪ ನೋಡಿ ಹೀಗೆ ಆಗ್ತದೆ. ನೋಡಿ 1,500 ದುಂಪು ನೋಡಿ ಈ ರೀತಿ ಲಟ ಅಂತ ಹೀಗೆ ಆಗ್ತದೆ. ಹೀಗೆ ಆಗ್ತದೆ. ಹೌದು. 1,500 ದುಂಪು. ಅದೇ 1,500 ದೊಂಪ ಅಲ್ಲಿ ನೋಡಿದ್ರೆ 15 ವರ್ಷ ಬಾಳ್ವಿಕೆ ಕನಿಷ್ಠ. ಇಲ್ಲಿ ಬನ್ನಿ, ಇದು ಕೆಂಪು ಬಸಳೆ ನೋಡಿ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಲ್ಲಿ ನೋಡಿ, ಇದು ಇನ್ನೂ ಅಪ್ಡೇಟ್. ಅಂದ್ರೆ ಇದಕ್ಕೆ ಯಾವುದೇ ಕಂಬಗಳು ಬೇಕಾಗಿಲ್ಲ. ನೋಡಿ, ಇದು ಕೂಡ ಇದೆ ನೋಡಿ, ಇದು ಇದೆ ಎಲ್ಲವೂ. ಅಂದ್ರೆ ತಗೊಂಡೋಗು ಸಿಕ್ಸುದು ಮಾತ್ರ ಕೆಲಸ, ಸಿಕ್ಕಿಸುದು ಮಾತ್ರ ಕೆಲಸ. ಬೇರೆ ಅದಲ್ಲದೆ ಖಾಲಿ ಬಸಳೆ ಮಾತ್ರ ಅಲ್ಲ, ಕೊಂಡೆದ್ದು ಕೂಡ ಬಿಡಬಹುದು. ಈಗ ಮಳೆಗಾಲ ರೆಡಿ ಮಾಡ್ತೇನೆ. ಈ ಕಂಬ ಇದೆಲ್ಲ, ಇದು ಇನ್ನಷ್ಟು ಉದ್ದದ ಮಾಡಿ ಇದಕ್ಕೆ ನಾನು ಇದು ಮುಳ್ಳು ಸೌತೆ ಬಿಡ್ತೇನೆ. ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ಈಗ ಇದನ್ನ ಖಾಲಿ ಬಿಡುದಿಲ್ಲ. ಈಗ ಇದನ್ನೆಲ್ಲ ಸೆಟ್ ಮಾಡಿ ಉಂಟಲ್ಲ, ನಿಮಗೆ ಸ್ವಲ್ಪ ಹಾಳಾಗೋದ್ರೆ ಮತ್ತೆ ತೊಳೆದು ಪಾಯಿಂಟ್ ಆಡಿದ್ರೆ ಮತ್ತೆ ರೀಸೆಟ್ಟಿಂಗ್ ಆಗುತ್ತೆ. ಕರೆಕ್ಟಾ? ನೋಡಿ, ಇಲ್ಲಿ ಕಾಡು ಅಲ್ಲಲ್ಲಿ ಮಳೆ ಬೇಸಿಗೆಗಾಲದಲ್ಲಿ ಮಾಡಿದೆ ಅಲ್ಲ, ಅದ್ರಲ್ಲಿ ಎಲ್ಲದರಲ್ಲಿ ಈಗ ಬದನೆಗಳೆಲ್ಲ ಉಂಟು ನೋಡಿ. ಅಲ್ಲಲ್ಲ ಆಗಿರೋದು. ಅದ್ರ ಮಳೆಗಾಲದ ಬದನೆ ಉಂಟಲ್ಲ ನಿಮಗೆ, ಅದ್ರ ಕದರೇ ಬೇರೆ ನೋಡಿ. ಅದ್ರದ್ದೊಂದು ಶೈನ್ ನೋಡಿ, ಇಲ್ಲಿ ನೋಡಿ ಅಂತ ಶೈನಿಂಗ್ ನೋಡಿ, ಅದ್ರ ಎಷ್ಟು ಸೂಪರ್ ಇದೆ ನೋಡಿ. ನೋಡಿ, ಅದು ಹೇಳ್ತಿದೆ ನೋಡಿ, ಅದೇ ಹೇಳ್ತಿದೆ ನೋಡಿ. ಇಲ್ಲಿ ಬೇರು ಬಂದಿದೆ ನೋಡಿ, ಬೇರುಗಳೆಲ್ಲ ಬರ್ತಾ ಇದೆ ಅಂತ ಹೇಳಿ ಅದೇ ಯಾವ ರೀತಿಯಲ್ಲಿ ಬೇರು ಬಂದಿದೆ. ಇನ್ನು ನೆಕ್ಸ್ಟ್ ನೆಡ್ಲಿಕ್ಕೆ, ನೆಕ್ಸ್ಟ್ ಗಿಡ ಆಗಿ ಹೌದಲ್ಲ, ಪುನಃ ಅದರಲ್ಲಿ ಈಲ್ಡ್ ಕೊಡ್ಲಿಕ್ಕೆ ರೆಡಿ ಆಗ್ತಾ ಉಂಟು. ಅದೇ ಹೇಳ್ತಿದೆ. ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಅದು. ಗೊತ್ತಾಯ್ತು ನಿಮಗೆ? ಅಂದ್ರೆ ಅಲ್ಲಿ ಅಡಿಯ ಬೇರಿದೆಲ್ಲ, ಅದು ಮಳೆಗೆ ಕೊಳಿತಿದೆ. ಆಗ ಅದು ಹೊರಗೆ ಇನ್ನೊಂದು ಬೇರು ಬಿಡ್ತಾ ಇದೆ. ಯಾವ ರೀತಿಯಲ್ಲಿ ನೀರೇನಾದ್ರು ತರಿಸ್ತಾ ಇದ್ದೀರಾ? ಇದು ನೋಡಿ, ಇದು ಹೇಗೆ ಕಾಣ್ತದೆ? ಯಾವ ನೀರಿದೆ? ಇದು ಸಗಣಿ ನೀರು. ಓ ಹೌದಲ್ಲ. ಇದು ಎಲ್ಲಿಂದ ಬರ್ತಾ ಉಂಟು? ಪಕ್ಕದ ಮನೆಯವರಿಂದ. ಅವರದ್ದು ಸಗಣಿದ್ದು ದನದೆಲ್ಲ ತೊಳೆದ ನೀರು ಪೂರ್ತಿ ಇಲ್ಲಿ ಫುಲ್. ಪಕ್ಕದ ಮನೆ ನೀರು ನಿಮ್ಮ ಟ್ಯಾಂಕಿಗೆ ಹೇಗೆ ಬರ್ತಾ ಉಂಟು? ಅದು ಅವರು ಇಡೀ ಇದೆಯಲ್ಲ, ಹಟ್ಟಿದೆಲ್ಲ, ಹಟ್ಟಿ ತೊಳೆದ ತಕ್ಷಣ ಅಲ್ಲಿಗೆ ಪೈಪ್ ಇಟ್ಟಿದ್ದೇವೆ ನೋಡಿ. ಅಲ್ಲಿ ಸ್ಟ್ರೈಟ್ ತೋರಿಸೋದು, ಅಲ್ಲಿಂದ ಬರೋದು. ಸುಮಾರು ಒಂದು ಅರ್ಧ ಇದಿದೆ, ಕಿಲೋಮೀಟರ್ ಹತ್ರ ಇದೆ. ವಾವ್, 500 ಮೀಟರ್ ಇರ್ಬೋದು. ಅಲ್ಲಿಂದ ಪೈಪ್ ಹಾಕಿದ್ದೇವೆ. ನಿಮ್ಗೆ ಒಂದು ಅಮೃತನೇ ಸಿಕ್ಕಿದಾಗೆ ಆಯ್ತಲ್ಲ. ನೋಡಿ ಆತ್ಮೀಯ ಸ್ನೇಹಿತರೆ, ಶಿವಪ್ರಸಾದ್ ಮಲೆಬೆಟ್ಟರವರಿಗೆ ಸಂಪೂರ್ಣ ಸಹಜ ಕೃಷಿ ಮಾಡುವಂತಹ ಒಬ್ಬ ರೈತನಿಗೆ ಯಾವ ರೀತಿಯಲ್ಲಿ ಅದೃಷ್ಟ ಕುಲಾಯಿಸಿದಂತ ಹೇಳಿದ್ರೆ, ಬಯಸದೆ ಬಂದ ಭಾಗ್ಯ, ಅದು ಕೂಡ ದನದ ಅಮೃತ ಅಂತ ಹೇಳ್ಬೋದು. ದನದಿಂದ ಬಂದಿರುವಂತಹ ದನದ ಮೂತ್ರ ಇರ್ಬೋದು, ಅಥವಾ ತೊಳೆದ ಗೊಬ್ಬರ, ನೀರು ಸೀದಾ ಪಕ್ಕದ ಮನೆಯಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ರೆ ನೆರೆಕರೆಯವರ ಮನೆಯಲ್ಲಿ ಕೃಷಿ ಮಾಡಲಿಕ್ಕೆ ಅಥವಾ ತರಕಾರಿ ಬೆಳೆ ಮಾಡಲಿಕ್ಕೆ ಗೊಬ್ಬರದ ನೀರು ಸಿಗ್ತಾ ಉಂಟು. ಕಾರಣ ಇಷ್ಟೇ, ನೆರೆಕರೆಯವರ ಪಕ್ಕದ ಮನೆಯವರ ಜೊತೆ ನಾವು ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದೇವೆ ಅದಕ್ಕೆ ಒಂದು ನೇರ ಉದಾಹರಣೆ ಶಿವಪ್ರಸಾದ್ ಮಲೆಬೆಟ್ಟು. ಎಂತ ಒಂದು ಅದ್ಭುತ ನೋಡಿ. ಅವರ ಮನೆಯಲ್ಲಿ ಹೈನುಗಾರಿಕೆ ಆಗ್ತಾ ಉಂಟು, ಇವರ ಮನೆಯಲ್ಲಿ ತರಕಾರಿ ಕೃಷಿಯನ್ನು ಬೆಳೆಸ್ತಾ ಇದ್ದೀರಿ. ಅವರಿಗೆ ಜಾಗ ಇಲ್ಲ, ಇಬ್ರು ನೀವು ಹಂಚಿಕೊಂಡು ತಿಂತಾ ಇದ್ದೀರಿ. ಆದ್ರೆ ಅವರು ವೇಸ್ಟ್ ಮಾಡ್ತಾ ಇಲ್ಲ, ಆ ನೀರನ್ನು ನಿಮ್ಗೆ ಕೊಡ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿಯೂ ಕೂಡ ಕೃಷಿ ಬೆಳೀತಾ ಇದ್ದೀರಿ. ವಾವ್. ಅಂದ್ರೆ ಅದು ಬಾರಿ ಇಂಪಾರ್ಟೆಂಟ್. ನೀವು ತುಂಬಾ ಬಾರಿ ಏನಾಗುತ್ತೆ, ಈಗ ನೀವು ನಂಗೆ ಫ್ರೆಂಡ್ ಆಗ್ಬೋದು, ಇನ್ಯಾರೋ ಒಬ್ಬ ಫೇಸ್ಬುಕ್ ಅಲ್ಲಿ ಸಿಗ್ತಾನೆ. ನೆರೆಕರೆಯಲ್ಲಿ ಯಾವ ರೀತಿಯಲ್ಲಿ, ನೆರೆಕರೆಯವರ ಜೊತೆ ಯಾವ ರೀತಿ, ನೆರೆಕರೆ 4 ಜನರೊಟ್ಟಿಗೆ ನೀವು ಚೆನ್ನಾಗಿರ್ಬೇಕು.
ಕರೆಕ್ಟ್. ನೀವು ಯಾರಿಗಾದ್ರು ಪ್ರಶಸ್ತಿ ಕೊಡೋದಾದ್ರೆ ಫಸ್ಟ್ ಪ್ರಶಸ್ತಿ ಕೊಡುವಾಗ ಇನ್ನೆಲ್ಲ ಸೋಷಿಯಲ್ ಮೀಡಿಯಾ ನೋಡೋದಲ್ಲ, ಅವ್ನು ನೆರೆಕರೆ ಹತ್ರ ಹೋಗಿ ಕೇಳಬೇಕು ಅವ ಹೇಗೆ ಅಂತ ಜನ. ಎಕ್ಸಾಕ್ಟ್ಲಿ. ಆಗ ಅವನು ಸತ್ಯ ಹೇಳ್ತಾನೆ. ರಿಯಾಲಿಟಿ ಬಿಚ್ಚುದು ಅಲ್ಲಿ. ಅಲ್ಲಿ ಇದು ಭಾಷಣ ನೀವು ಮಾಡ್ಕೊಂಡು ವೇದಿಕೆಯಲ್ಲಿ ಯೂಟ್ಯೂಬಲ್ಲಿ ಅದು ಇದು ಗಂಟೆಗಟ್ಟಲೆ ಮಾತಾಡಿಕೊಂಡು ಮನೆ ಪಕ್ಕದ ಹತ್ರ ದಿನ ಗಲಾಟೆ ಒಂದು ಮಾಡಿದ್ರೆ ಪೀಟಿಗೆ ಗಲಾಟೆ ಮಾಡಿಕೊಂಡು ಕೂತಿದ್ರೆ ನೀವು ಅಲ್ಲಿ ಗೆಲ್ಲು ಬಂತು, ಇದು ಮರ ಬಂತು, ಇದು ಅಲ್ಲಿ ಆಯಿತು, ಹಾಗೆ ಆಯಿತು, ಇಲ್ಲಿ ಒಂದು ಕೋಳಿ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ಅದೇನು ಪ್ರಯೋಜನ ಇಲ್ಲ. ಅವನ ಅದಕ್ಕೆ ದನದ ಇದೊಂದು- ವಾಸನೆ ಇಲ್ಲಿ ಬರ್ತಾ ಉಂಟು ಹೌದು ಅಲ್ವಾ, ಹೌದು ಅವ್ರದ್ದು ಗೊಬ್ಬರದ ವಾಸನೆ ನಮಗೆ ಬರ್ತಾ ಕರೆಕ್ಟ್ ಉಂಟು. ಕರೆಕ್ಟ್. ಇದಕ್ಕೇನು ಕೆಲಸ ಅಂತ ಹೇಳಿದ್ರೆ ಇದರೊಟ್ಟಿಗೆ ಹ್ಮ್. ಕಸ ಕಡ್ಡಿಗಳು ಗೊಬ್ಬರ ಎಲ್ಲ ಬರ್ತದೆ. ಹ್ಮ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಹ್ಮ್. ಹುಡುಗಿ ಒಂದು ಕೋಲು ಉಂಟಲ್ಲ, ಹ್ಮ್. ಈ ಕೋಲನ್ನು ಈಗ ತೆಗೆದಿದ್ದೇವೆ ಹ್ಮ್. ನೋಡಿ, ಈಗ ತೆಗೆದಿದ್ದೇವೆ. ಹ್ಮ್. ಈಗ ಓಪನ್ ಮಾಡಿದ ತಕ್ಷಣ ಬರುದಿಲ್ಲ, ಹ್ಮ್. ಯಾಕಂದ್ರೆ ಅದೆಲ್ಲ ಕಸಗಳು ಎಲ್ಲ ಕಸ ಅಲ್ಲಿ ಬಂದು ಸೇರ್ತಾ ಉಂಟು. ಹ್ಮ್ ಈ ತರ ಒಮ್ಮೆ ಮಾಡಿದ್ರೆ ಹ್ಮ್. ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಇದು ಈಗ ಹೋಗ್ತಾ ಈಗ ಇರ್ತದೆ, ಅದು ಬಿಟ್ಟಿದ್ದೇವೆ ನಾವು ಬೇರೆ ಬೇರೆ ಅಡಿಕೆ ಗಿಡಗಳಿಗೆ. ಅಲ್ಲಿಂದ ಹೋಗಿ ಸ್ಪ್ರೆಡ್ ಆಗ್ತದೆ ಅದು. ಇಲ್ಲ, ಒಂದೊಂದು ಅಡಿಕೆ ಗಿಡಕ್ಕೆ ಹೋಗ್ತದೆ, ಮತ್ತೆ ವಾವ್. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದಕ್ಕೆ ಹಾಕ್ತೇನೆ. ಹಾ. ಯಾಕಂದ್ರೆ ಅದರಲ್ಲಿ ಒಂದು ಸಲ ಹಾಕುವಾಗ ಹಾ. ಮತ್ತೆ ಒಂದು ತಿಂಗಳು ಹಾಕುದಿಲ್ಲಲ್ಲ ಅದಕ್ಕೆ, ಅದು ಪೂರ್ತಿ ನಿಮ್ಗೆ ಎರೆಹುಳಗಳಿಗೆಲ್ಲ ಆದ್ರೆ ಒಳ್ಳೆ ಈ ಸೆಗಣಿ ನೀರು ನಿಮ್ಗೆ ಡೈಲಿ ಸಿಗ್ತದಲ್ವಾ? ಹೌದೌದು 1,000 ಲೀಟರ್ ಸಿಗ್ತದೆ ಒಂದು ಹೌದು, ದಿನಕ್ಕೆ. ಒಂದು ದಿವಸಕ್ಕೆ ಹೌದು 1,000 ಲೀಟರ್ ನಿಮಗೆ ಒಂದು ದಿನಕ್ಕೆ ಉಚಿತವಾಗಿ ಸಿಗ್ತಾ ಉಂಟು. ಹೌದು ಎಲ್ಲ ಗಿಡಗಳಿಗೆ ಹಾಕಿಯೂ ಕೂಡ ನಿಮ್ಮ ಹತ್ರ ಮತ್ತೆ ಕೂಡ ಉಳಿತದಲ್ವಾ? ಉಳಿದು ಆದ್ರೆ ತಿಂಗಳಿಗೆ ಎಷ್ಟು ಸತಿ, ಎಷ್ಟು ಒಂದೊಂದು ಬುಡಕ್ಕೆ ಎಷ್ಟು ಸತಿ ಕೊಡ್ತಾ ಇಲ್ಲ, ಇದ್ದೀರಾ? ಬೇರೆ ಬೇರೆ ಅದಕ್ಕೆ ಹೋಗ್ತೇವೆ. ಈಗ ಒಂದು ತರಕಾರಿ ಕೊಟ್ಟಾಗ ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಈಗ ಈ ಅಡಿಕೆಗೆ ಒಂದ್ಸಲ ಕೊಟ್ಟರೆ ಉಂಟಲ್ಲ, ನಿಮ್ಗೆ ಇಡೀ ಪದನೆ ಹೋಗ್ತದೆ ಪೂರ್ತಿ ಕರೆಕ್ಟ್ ಭೂಮಿಯಲ್ಲಿ. ಕರೆಕ್ಟ್ ಕರೆಕ್ಟ್. ಆಗ ಅದು ನಿಮ್ಗೆ ಚೆನ್ನಾಗಿ ಆ ಕಡೆಗೆ ಉಪಯೋಗ ಆಗುತ್ತೆ. ಬನ್ನಿ ಅಲ್ಲಿ ನೋಡುವ, ಇಲ್ಲಿ ಹೋಗ್ತಿದೆ ನೋಡುವ. ಎಸ್. ವೇಸ್ಟ್ ಆಗ್ತಾ ಉಂಟಲ್ಲ, ಇದು ಹೊರಗಡೆ ಹೋಗ್ತಾ ಇಲ್ಲ ಉಂಟಲ್ಲ. ಸರ್, ನಮ್ಮ ಜಾಗದಲ್ಲಿ ಹಾ. ಎಲ್ಲಿ ಹೋದ್ರೂ ವೇಸ್ಟ್ ಆಗುದಿಲ್ಲ. ಹಾ. ಇದು ಯಾಕಂದ್ರೆ ನಮ್ಮ ಬೈಕ್ಗಳೆಲ್ಲ ಬರ್ತಲ್ಲ, ಕಾರ್ಗಳೆಲ್ಲ, ಹಾ. ಅದಕ್ಕೆ ಇದು ಅಡ್ಡ ಇಟ್ಟದ್ದು. ಆ, ನಾನು ಓಪನ್ ಮಾಡಿ ಇಟ್ಟದ್ದು. ಒಂದರಿಂದ ಒಂದು ಕನೆಕ್ಟ್ ಉಂಟು. ಆ ಕಡೆ ಇಟ್ಟಾಗ ತೋಟಕ್ಕೆ ಹೋಗ್ತದೆ. ಕರೆಕ್ಟ್. ಇದ್ರ ಮೇಲೆ ಬೈಕ್ ಯಾವ್ದು ಹೋಗಿ ಪೈಪ್ ಹೊಡಿ ಸ್ವಲ್ಪ ಓಪನ್ ಆಗಿದೆ, ತೊಂದ್ರೆ ಇಲ್ಲ. ನೋಡಿ ಇಲ್ಲಿ ಹೋಯ್ತಲ್ಲ, ಹಾ. ಇದು ನೋಡಿ ಬರ್ಕೋಟೆ ಅಲ್ಲೇ ಬಿದ್ದಲ್ಲಿ ಅರಿವೆ. ಅಲ್ಲ, ಅರಿವೆ ಸೊಪ್ಪಿಗೆ ಹೋಯ್ತದು. ಹೌದು, ಅರಿವೆ ಸೊಪ್ಪಿಗೆ ಹೋಯ್ತು. ವಾವ್. ಎಲ್ಲಿಯೂ ಕೂಡ ಮಿಸ್ ಆಗುದಿಲ್ಲ. ಇಲ್ಲಿ ಬಿಟ್ರೆ ಇಲ್ಲಿ ಯಾವ್ದಕ್ಕೂ ಹೋಗ್ತದೆ, ಸುವರ್ಣಗೆಡ್ಡೆಗೆ ಹೋಯ್ತು. ಇನ್ಯಾವ್ದಕ್ಕಾರು ಹೋಗ್ತದೆ. ಅದು ಯಾವ್ದೋ ಒಂದು ಬೈಕ್ ಅದರ ಮೇಲೆ ಹಾರಿಸಿದ್ದಾರೆ, ಅದಕ್ಕೆ ಅದು ಹೊಡೆದೋಗಿದೆ. ಓಕೆ. ಅದನ್ನ ನೋಡ್ತೇನೆ ಈಗ. ಹೀಗಂತ ಹೇಳಿ ಇಡೀ ತೋಟಕ್ಕೆ ಇದು ಈ ತರನೇ ಹೋಗ್ತಾ ಇರ್ತದೆ. ಹೌದು ವಾವ್. ನೋಡಿ, ಪಕ್ಕದ ಮನೆಯ ಸೆಗಣಿ ನೀರು ಶಿವಪ್ರಸಾದ್ ರವರ ತೆಂಗಿನ ಬುಡಕ್ಕೆ. ಈ ತೆಂಗಲ್ಲೂ ಕೂಡ ಒಂದಲ್ಲ, ಎಲ್ಲ ಕಡೆ ತೆಂಗಂದ್ರೆ ಒಂದಲ್ಲ. ತೆಂಗು, ಕಾಳುಮೆಣಸು, ತುಪ್ಪದ ಗೆಡ್ಡೆ, ತುಪ್ಪಗೆಡ್ಡೆ, ಬಳ್ಳಿ ಬಟಾಟೆ, 4 ವೆರೈಟಿ ಒಂದು ಬುಡದಲ್ಲಿದೆ. ಒಂದೇ ಬುಡದಲ್ಲಿ ಬಿಟ್ಟು ಬಿಟ್ಟಿದ್ದೀರಿ. ಒಂದು ಕಡೆ ನೀರು ಹಾಕಿದ್ರೆ ಸಾಕು. ಹಸಿರು ಹಸಿರು ಕಾಣ್ತಾ ಉಂಟು. ಯಾವ್ದು ಇನ್ನು ಎಂತ ಬಸಾಳೆ ಇದೊಂದು? ಇದೊಂದು ರೀತಿಯ ಬಸಾಳೆ. ಇದು ನೋಡಿ ಸರ್, ನೆಲ ಬಸಳೆ. ಹ್ಮ್. ಇದು ಪೂರ್ತಿ ತೆಂಗಿನ ಮರದ ಅಡಿಯಲ್ಲಿ ಉಂಟು. ಕಾಳುಮೆಣಸು ಉಂಟು ತೆಂಗಿನ ಮರಕ್ಕೆ, ಎಲ್ಲ ಇದೆ. ಇದಕ್ಕೆ ನೀರು ಹಾಕಿದ್ರೆ ಉಳಿದದ್ದು ತೆಂಗಿನ ಮರಕ್ಕೆ. ಸಾಂಬಾರಿಗೆ ಒಂದು ಅದ್ಭುತವಾಗಿರುವಂತ ಬಸಾಳೆ ಇದೆ ನೋಡಿ ಅಲ್ವಾ? ಅದಕ್ಕೆಲ್ಲ ನೀವು ಹೆಸರು ಇದೆಯಲ್ಲ ಮೂಂಗು, ಅದೆಲ್ಲ ಮಿಕ್ಸ್ ಮಾಡಿ ಸಾಂಬಾರ್ ಮಾಡಿದ್ರೆ ಕರೆಕ್ಟ್ ಸೂಪರ್ ಆಗುತ್ತೆ. ಇದೊಂದು ಏನೋ ಒಂದು ಸೊಪ್ಪು ಅಂತ ಹೇಳ್ತಾರೆ. ಇದು ವಿಟಮಿನ್ ಸೊಪ್ಪು. ವಿಟಮಿನ್ ಸೊಪ್ಪು ಅದ್ಭುತವಾಗಿರುವಂತ ಒಂದು ಚಟ್ನಿ ಆಗ್ತದೆ. ವಿಟಮಿನ್ ಸೊಪ್ಪು ಸೂಪರ್. ಪದಾರ್ಥ ಹೇಗೆ ಆಗ್ತದೆ? ಸೂಪರ್ ಚೆನ್ನಾಗಿದೆ. ಪಲ್ಯ ಎಲ್ಲ ಸೂಪರ್ ಆಗಿದೆ. ತಮ್ಮ ಮನೆಗೆ ಬೇಕಾಗ್ಲಿಕ್ಕೆ ಮತ್ತು ಇನ್ನಷ್ಟು ಗಿಡವನ್ನು ಮಾಡ್ಲಿಕ್ಕೆ ಬೇರೆ ಬೇರೆ ರೀತಿಯ ತರಕಾರಿ ಗಿಡಗಳನ್ನು ಮಾಡಿದ್ದಾರೆ. ತರಕಾರಿ ಗಿಡ ನಾರ್ಮಲ್ ಆಗಿ ಟ್ರೇಗಳಲ್ಲಿ ಮಾಡಿದ್ರು ಕೂಡ ವಿಶೇಷತೆ ಒಂದು ಇಲ್ಲಿ ಕಾಣ್ತಾ ಉಂಟು ನೋಡಿ. ಇದೇ ಒಂದು ವಿಶೇಷತೆ. ಕಪ್ನಲ್ಲಿ ನಾವು ವೇಸ್ಟ್ ಮಾಡುವಂತ ಕಪ್ಗಳು ಇದು. ಯಾರೋ ಜ್ಯೂಸ್ ಕುಡಿತಾರೆ, ಪೇಪರ್ ಕಪ್, ಇಲ್ಲಾಂದ್ರೆ ಟೀ ಕುಡಿತಾರೆ ಮಾರ್ಗದ ಬದಿಯಲ್ಲಿ, ಅದನ್ನು ಒಂದೇ ನಾವು ಬೆಂಕಿಗೆ ಹಾಕ್ತೇವೆ, ಇಲ್ಲಾಂದ್ರೆ ಬಿಸಾಡ್ತೇವೆ. ಆದ್ರೆ ಶಿವಪ್ರಸಾದ್ ಮಲೆಬಿಟ್ರು ಅವರು ಯಾವ ತರ ಉಪಯೋಗ ಮಾಡಿದ್ದಾರೆ ನೋಡಿ. ಇದರ ಹೇಗೆ ಉಪಯೋಗ ಇದೆ? ಇಲ್ಲಿ ಇದರದ್ದು ವಿಶೇಷ ಏನಂದ್ರೆ ಇದು ಕಪ್ಪಲ್ಲಿ ಮಾಡಿರೋದು, ಕೋಕೋ ಪಿಟ್ ಎಲ್ಲ ಹಾಕಿದ್ದೇವೆ. ಇದನ್ನು ನೇರ ತಗೊಂಡೋಗಿ ನೋಡೋದು, ಆಗ ಇದಕ್ಕೆ ಪೆಟ್ಟು ಬೀಳುದಿಲ್ಲ. ಈಗ ನೀವು ಇವತ್ತಿನ ಜೂನ್ನ ಮಳೆ ಇದೆಲ್ಲ, ಇದಕ್ಕೆ ನೀವು ಬೀಜ ಹಾಕಿದ್ರೆ ಆ ಬೀಜ ಗಿಡ ಬರ್ತಿದ್ದಾಗೆ ನಿಮಗೆ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಅದು ಯಾವುದೋ ಒಂದು ಪ್ರವಾಹಕ್ಕೆ ತಗೊಂಡೋಗಿ ನೀವು ಗಿಡ ಹಾಕಿದಾಗ ಆಗ್ತದೆ, ಹಾಗೆ ಗಿಡ ಉಳಿಯುವುದಿಲ್ಲ. ಅದಕ್ಕೋಸ್ಕರ ಈ ಪೇಪರ್, ಆದ್ರೆ ಅದರದ್ದು ಬೇರೆ ಎಲ್ಲ ಹೊರಗಡೆ ಹೋಗುತ್ತಾ? ಹೊರಗಡೆ ಎಲ್ಲ ಅದ್ರ ಪೇಪರ್ ಕಪ್ ಕೊಳ್ತೋಗುತ್ತೆ, ಒಟ್ಟಿಗೆ ನೆಡ್ತೇವೆ ನೋಡಿ. ಇದು ನೋಡಿ, ನೋಡಿ ಹೀಗೆ ಹೀಗೆ ಬೇರೆ ಇರ್ತದೆ, ಚೆನ್ನಾಗಿ ಬರುತ್ತೆ ಇದರಿಂದ. ಇದು ಬೇರೆ ರೆಡಿ ಇರ್ತದೆ, ಸಾಲಿಡ್ ಆಗಿ ಬರ್ತದೆ. ಬೇರೆ ಬೇರೆ ವೆರೈಟಿಯಲ್ಲಿ ಗಿಡ ಮಾಡ್ತೇವೆ ನೋಡಿ. ನೋಡಿ ಇದು ನೋಡಿ, ಇದೊಂದು ಹೀರೆದು ಹೇಗಿದೆ ನೋಡಿ, ಇದರಲ್ಲಿ ಬೇರು ಕವರ್ ಆಗಿರೋದು ನೋಡಿ. ಎಲ್ಲ ಹೀಗೇನೆ ನೆಟ್ರೆ ಈ ಬೇರುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ಡ್ಯಾಮೇಜ್ ಆಗಲ್ಲ, ನೇರವಾಗಿ ಅದಕ್ಕೆ ಅದು ಹೊರಗೆ ಹೋಗ್ಲಿ ರೆಡಿ ಇದೆ. ಅದಕ್ಕೆ ಹೊರಗೆ ಹುಡುಕ್ತಾ ಇರೋದು. ಅದು ಈ ಬಾರ್ಡರ್ ಬಂದು ನಿಂತಿರೋದು ಯಾಕಂದ್ರೆ ಏನ್ ಪಿದಾಯಿ ಹೋಪೆ ಹಿಂಗ್ ಒಣಸ್ಬೋದು ಅಂತ ಕೇಳ್ತಾ ಉಂಟು.
ಕರೆಕ್ಟ್ ಕರೆಕ್ಟ್. ಇದನ್ನು ಈಗ ನಾವು ಇದಕ್ಕೆ ಹಾಕಿದರೆ ಚೆನ್ನಾಗಿ ಬರ್ತದೆ ನೋಡಿ. ಇದು ಒಂದು ಕುಂಬಳಕಾಯಿದ್ದು, ಬೆಂಡೆಕಾಯಿಗಳದ್ದು, ಬೇರೆ ಬೇರೆ ವೆರೈಟಿ ನೋಡಿ. ಇಲ್ಲಿ ಇದರಲ್ಲಿ ಏನೆಲ್ಲ ವೆರೈಟಿ ಉಂಟು? ಮುಳ್ಳು ಸೌತೆ ನೋಡಿ. ಇದು ಮುಳ್ಳು ಸೌತೆ? ಹೌದು, ಇದು ಮುಳ್ಳು ಸೌತೆ. ಎಲ್ಲ ಗಿಡಗಳುಂಟು. ಎಲ್ಲ ಗಿಡಗಳನ್ನು ಹಾಕೋದು. ಮುಳ್ಳು ಸೌತೆಯಲ್ಲಿ ಯಾವುದು ಮುಳ್ಳು ಸೌತೆ ಇದೆ? ಮುಳ್ಳು ಸೌತೆ ಊರಿದ ಮುಳ್ಳು ಸೌತೆ, ಸಣ್ಣ ಮುಳ್ಳು ಸೌತೆ, ಚಿಕ್ಕ ಮುಳ್ಳು ಸೌತೆ. ಹೌದು. ಸೊ ಶಿವಪ್ರಸಾದ್ ಮಲೆಬೆಟ್ಟೂರ್ ಅವ್ರ ಹತ್ರ ನಾವು ಎಂಡಿಂಗಿಗೆ ಒಂದು ಬರ್ತಾ ಇದ್ದೇವೆ. ಎಂಡ್ ಮಾಡುವುದಕ್ಕಿಂತ ಮುಂಚೆ ಅವರ ತೋಟದಲ್ಲಿ 2 ಎಕರೆ ಒಂದಷ್ಟು ಜಾಗ ಇದ್ರೆ, ಸರಿ ಸುಮಾರು 1-1.5 ಎಕರೆಯಲ್ಲಿ ಮಾತ್ರ ಅವರು ಅದನ್ನು ಸದುಪಯೋಗ ಮಾಡ್ತಾರೆ. ಶಿವಪ್ರಸಾದ್ ಮಲೆಬೆಟ್ಟೂರ್ ಅವರ ಹತ್ರ ಸರಿಸುಮಾರು 2.5 ಎಕರೆ ಜಾಗ ಇದ್ರೆ 1-1.5 ಎಕರೆಯಲ್ಲಿ ಮಾತ್ರ ಸಂಪೂರ್ಣವಾಗಿ ಉಪಯೋಗ ಮಾಡುವಂತಹ ಸಂದರ್ಭದಲ್ಲಿ, ಅದರಲ್ಲಿಯೂ ರಂಬುಟನ್ ಎಂಬಂತಹ ಒಂದು ಕೃಷಿ ಯಾವ ರೀತಿಯಲ್ಲಿ ಅವರು ಮಾಡ್ಕೊಂಡಿದ್ದಾರೆ ಅಂದ್ರೆ, ಅದು ತುಂಬಾ ಸಾಕಷ್ಟು ಗಿಡಗಳು ಹಾಕಿದ್ದಾರೆ. ಸಾಕಷ್ಟು ಗಿಡಗಳಿಗೆ ರಂಬುಟನ್ಗೆ ಈಗ ಕೆಜಿಗೆ ಸರಿಸುಮಾರು 200-250 ರೂಪಾಯಿ ಕೆಜಿಗೆ ಉಂಟು. ಸೊ ಈ ಸಂದರ್ಭದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ಒಳ್ಳೆ ರೀತಿಯ ಕ್ರಾಪ್ ಈಲ್ಡ್ ನಿಮ್ಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ನಿಮ್ಮ ಈ ಸಹಜ ಸಂಪೂರ್ಣ ಸಾವಯವ ಕೃಷಿಯ ಮುಖಾಂತರ ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡದೆ ಅದ್ಭುತವಾಗಿರುವಂತಹ ಒಂದು ಫಸಲು ನಿಮಗೆ ಬಂದಿದೆ. ಸೊ ಕೊನೆಗೆ ಶಿವಪ್ರಸಾದ್ ಮಲೆಬೆಟ್ಟೂರ್ ಅವರೇ, ನೀವು ನಮ್ಮ ರೈತರಿಗೆ, ಕೃಷಿಕರಿಗೆ ಕೊಡುವಂತಹ ಸಂದೇಶ, ನಂತರ ಯಾವ ರೀತಿಯಲ್ಲಿ ಸಹಜ ಕೃಷಿ, ಸಾವಯವ ಕೃಷಿಯಲ್ಲಿ ನಾವು ನಮ್ಮ ಜೀವನವನ್ನು ಬದುಕಬಹುದು ಮತ್ತು ಆರೋಗ್ಯಕ್ಕೆ ಕೂಡ ಒಂದು ಅದ್ಭುತವಾಗಿರುವಂತಹ ಕೃಷಿಯನ್ನು ನಾವು ಬೆಳೆಸಬಹುದು ಎಂಬಂತ ಸಂದೇಶ. ಹೌದು. ಈಗ ಇಲ್ಲಿ ಈಗ ಸ್ವಲ್ಪ ಜಾಗ ತಗ್ಗಿತ್ತು, ಸ್ವಲ್ಪ ಹೊರಗಡೆಯಿಂದ ಮಣ್ಣೆಲ್ಲ ಹಾಕಿಸಿದೆ ಮೊನ್ನೆ ಇಟಾಚಿಯಲ್ಲಿ. ಇದ್ರಲ್ಲಿ ನಾನು ಸುವರ್ಣಗೆಡ್ಡೆಯನ್ನು ಹಾಕ್ತೇನೆ. ಎಲ್ಲಿ ಸುವರ್ಣಗೆಡ್ಡೆ? ನೀವು ಅಲ್ಲಿ ಮಾಡಿ ಅದು ಯಾಕೆ ಅಂತ ಹೇಳಿ ನಿಮಗೆ ಬರ್ಬೋದು ನೋಡಿ. ಗುಡ್ಡೆ ಇದು ನೋಡಿ, ಒಂದು ಸೈಡ್ ಪೂರ್ತಿ ಬರೆ ಈ ಕವರ್ ಅಲ್ಲಿ, ಕರೆಕ್ಟಾ? ಆ ಮನೆ ಎದುರುಗಡೆ ಆ ಕಡೆ ಮನೆ ಎದುರುಗಡೆ ಬರ್ತದೆ. ನಿಮ್ಗೆ ಇಲ್ಲಿ ಒಂದು ಸಣ್ಣ ಒಂದು ಇದು ಸರಿಗೆ ಹಾಕಿದ್ರೆ ಸಾಕು, ಯಾವ ಕಾಡಂದಿ ಕೂಡ ಇಲ್ಲಿ ಬರುವುದಿಲ್ಲ. ಅದಕ್ಕೋಸ್ಕರ ನಾವು ಸುವರ್ಣಗೆಡ್ಡೆ ಎಲ್ಲ ಮಾಡ್ಬೇಕಾದ್ರೆ ಅಂತದ್ದು ಸ್ವಲ್ಪ ಹುಡುಕಿ ಮಾಡಬೇಕು. ಕಾಡಂದಿಗಳಿಗೆ ಪ್ರಿಕಾಷನ್ಸ್ ಮಾಡಿಯೇ ನೀವು ಮಾಡ್ಕೊಂಡಿದ್ದೀರಿ. ಯಾಕಂತ ಹೇಳಿದ್ರೆ ಮೇಲಿಂದ ಕಾಡು ಹಂದಿ ಕೆಳಗೆ ಆರೋದಿಲ್ಲ, ಕೆಳಗಿಂದ ಬರುವಂತ ಯಾವುದೇ ಕಾಡು ಹಂದಿಗಳು ಮನೆ ಇರುವುದರಿಂದ ಇಲ್ಲಿ ಎದುರುಗಡೆ ಬರುವುದಿಲ್ಲ. ಅದಕ್ಕೆ ಇಲ್ಲಿ ಈಗ ಇದು ನಮ್ಮ ಕೆಸುವಿನ ಗೆಡ್ಡೆ ಮತ್ತೆ ಇದನ್ನು ಹಾಕ್ತೇವೆ. ಅದರ ಜೊತೆಗೆ ನಾವು ಸೈಡ್ ಅಲ್ಲಿ ಸೋಲಾರ್ ಲೈಟ್ ಗಳು ಬರ್ತದಲ್ಲ, ಕರೆಕ್ಟ್, ಯಾರು ಒಂದು ಮೂವ್ ಆದ್ರೆ ಅದು ಉರಿತದೆ, ಅದನ್ನ ನಾವು ಹಾಕ್ತೇವೆ. ಆಗ ಅದು ನಿಮ್ಗೆ ಯಾವ್ದು ಹಂದಿ ಎಲ್ಲ ಮೂವ್ ಆದ್ರೆ, ನಾಯಿ ಎಲ್ಲ ಬಂದ್ರೆ ಟಕ್ಕಂತ ಉರಿತದೆ. ಅದಕ್ಕೆ ಭಯ ಶುರು ಆಗ್ತದೆ, ಮನುಷ್ಯರು ಇದ್ದಾರೆ, ಅದು ದಿಕ್ಕೆಟ್ಟು ಓಡ್ಲಿಕ್ಕೆ ಶುರು ಆಗ್ತದೆ, ಕರೆಕ್ಟ್, ಮತ್ತೆ ಬರೋದಿಲ್ಲ. ಆ ರೀತಿಯ ರೈತರು ಅವರವರೇ ಅದು ಇಂಡಿವಿಜುವಲ್ ಮೆಥಡ್ ನ ಹುಡ್ಕೋಬೇಕು. ನಮ್ಮ ಹತ್ರ ಕೇಳೋದಲ್ಲ ಅಥವಾ ನಿಮ್ಮ ಹತ್ರ ಕೇಳೋದಲ್ಲ. ಅವನ ಒಂದು ಜಾಗಕ್ಕೆ ಪರ್ಸನಲೈಸ್ಡ್ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಮಾಡಬಹುದು. ನಾನು ಮಾಡಿದಾಗ ಇನ್ನೂ ಮಾಡಕ್ಕಾಗಲ್ಲ. ನನ್ನ ಜಾಗ ಬೇರೆ, ನನ್ನ ಕ್ಲೈಮೇಟ್ ಬೇರೆ, ನನ್ನ ಐಡಿಯಾಗಳೇ ಬೇರೆ, ನನ್ನ ಪ್ಲಾನಿಂಗ್ ಬೇರೆ, ನನ್ನ ಲೇಬರ್ ತಾಕತೆ ಬೇರೆ. ಇನ್ನೊಬ್ಬನಿಗೆ ಅವನು ಪರ್ಸನಲೈಸ್ ಮಾಡ್ಕೋಬೇಕು. ಈಗ ಅವನ ಮನೆಗೆ ಹೇಗೆ ಅವನು ಮಾಡ್ಕೋತಾನೆ ಇಲ್ವಾ, ನನಗೆ ಯಾವ ರೀತಿಯಲ್ಲಿ ನಾನು ಬೆಳೆಸ್ಕೊಳ್ಬಹುದು, ಅವನು ಒಂದು ಮನೆ ಕಟ್ಟಬೇಕಾದ ಅವನು ಹೇಗೆ ಇರಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಹಾಗೆಯೇ ಕೂಡ ನಾವು ಹೊರಗಿಂದ ಇನ್ಸ್ಪೈರ್ ತಗೋಬೇಕು. ಮನೆಯದ್ದು ಅವನವನ ಮನೆಗೆ ಬೇಕಾಗಿರುವಂತ ಕೆಲಸನ ಅವನವನ ಪ್ಲಾನ್ ಅಲ್ಲಿ ಮಾಡ್ಬೇಕು. ಅದರ ಜೊತೆಗೆ ನಾವು ಹೇಳಿದ ತಕ್ಷಣ ಯಾರು ಮಾಡ್ತಾರೆ ಅಂತೆಲ್ಲ ನಾನು ಹೇಳುದು, ನೀವು ಯಾರು ಕಮರ್ಷಿಯಲ್ ಮಾಡ್ತಿದ್ರಿ ಕಮರ್ಷಿಯಲ್ ಮಾಡಿ, ಅಡಿಕೆ ಮಾಡ್ತಿದ್ರಿ ಮಾಡಿ, ರಬ್ಬರ್ ಮಾಡ್ತಿದ್ರಿ ಮಾಡಿ, ಇನ್ಯಾವ್ದು ದುಡ್ಡು ಮಾಡುವ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ಅದರ ಜೊತೆಗೆ ನೀವು ಸಣ್ಣ ಪ್ರಮಾಣದಲ್ಲಿ ಈ ರೀತಿ ನಿಮ್ಮ ಮಧ್ಯದಲ್ಲಿ ಒಂದಷ್ಟು ಕೃಷಿಗಳನ್ನು ಮಾಡಿಕೊಂಡಾಗ ನಿಮಗೆ ನಿಮ್ಮ ಮನೆಗೆ ಬೇಕಾದದ್ದು ಸಾವಯವ ರೀತಿ ನಿಮ್ಮ ಮನೆಗೆ ಸಿಗತ್ತೆ. ಅದರ ಜೊತೆಗೆ ಸ್ವಲ್ಪ ಹೆಚ್ಚಾದ್ರೆ ಅದನ್ನ ಮಾರ್ಕೆಟಿಗೆ ಕೊಟ್ರೆ ನೀವು ಇದಕ್ಕೆ ಹಾಕುವಂತ ಗೊಬ್ಬರ ಅದರಲ್ಲಿ ನಿಮ್ಗೆ ಸಿಗತ್ತೆ. ಹೌದಲ್ವಾ? ಈಗ ನಾನು ಇಷ್ಟು ಜಾಗದಲ್ಲಿ ಸುವರ್ಣ ಗೆಡ್ಡೆ ಹಾಕ್ತೇನೆ ಅಂದ್ರೆ ಸುಮಾರು ಒಂದು 300 ಬುಡ ಹಾಕ್ತೇನೆ. 300 ಬುಡ ಅಂತ ಹೇಳಿದ್ರೆ ಕನಿಷ್ಠ ಒಂದು 10 ಕೆಜಿ ಬೇಡ, 5 ಕೆಜಿ ಅಂತ ಇರ್ಲಿ, ಅಲ್ಲಿಗೆ 1,500 ಕೆಜಿ ಸುವರ್ಣ ಗೆಡ್ಡೆ ನನಗೆ ಆಗ್ತದೆ ಅನ್ಕೊಂಡ್ರು ಕೂಡ ಇವತ್ತಿನ ರೇಟಿಗೆ ಅದಕ್ಕೆ 40 ರೂಪಾಯಿ ಇದೆ, 60 ರೂಪಾಯಿ ಇದೆ. 60 ರೂಪಾಯಿ ಅಂತ ಹೇಳಿದ್ರೆ 61.5 ಅಂತ ಹೇಳಿದ್ರೆ 90,000 ರೂಪಾಯಿ. ನಾನು ಖರ್ಚು ಮಾಡಿರೋದು 20,000 ರೂಪಾಯಿ. ಅದೆಲ್ಲಿ ನನ್ನ ಮೇನ್ ಕ್ರಾಪ್ ಅಲ್ಲ, ಕರೆಕ್ಟ್, ಸಬ್ ಕ್ರಾಪ್. ಆ 90,000 ಬಿಡಿ 30,000 ಲಾಭ ಸಿಕ್ಕಿದ್ರು ಕೂಡ ಅದರಿಂದಾಗಿ ಅಡಿಕೆಗೆ ಇನ್ನೊಂದಕ್ಕೆ ಇನ್ನೇನು ಬೇರೆ ಬೇರೆ ಉಪಯೋಗ ಮಾಡ್ಲಿಕ್ಕೆ ಆಗುತ್ತೆ. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಮನೆಗೆ ಬೇಕಾದ ತರಕಾರಿ ಮನೆಗಳಲ್ಲಿ ಫ್ರೀಯಾಗಿ ಸಿಗುತ್ತೆ. ಹಾಗೆ ನೀವೆಲ್ಲರೂ ಕೂಡ ಯಾರು ಈ ಚಾನಲ್ ವೀಕ್ಷಣೆ ಮಾಡ್ತಿದ್ದೀರಿ, ಇಂಥ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೀವು ಯಾವ್ದಾವುದೋ ಚಾನಲ್ ಎಲ್ಲ ಮಾಡ್ತಾ ಹೋಗ್ತೀರಿ, ಯಾವ್ದೋ ಕಮ್ಯುನಲ್ ಗಲಾಟೆ ಮಾಡಿಸೋದು, ರಾಜಕೀಯ ಸಾವಿರ ಮಾತಾಡೋದು, ಇನ್ಯಾವುದೋ ಬಿಗ್ ಬಾಸ್ದು, ಇನ್ಯಾವುದೋ ಪಿಕ್ಚರ್ ಇದ್ದು, ಇನ್ಯಾವುದೋ IPL ಇದಕ್ಕೆಲ್ಲದಕ್ಕೂ ನೀವು ಸಪೋರ್ಟ್ ಮಾಡ್ತೀರಿ. ನಾನು ಸಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ, ನಿಮ್ಮ ಹಕ್ಕು ಅದು. ಹೌದು. ಆದರೆ ಈ ಚಾನಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ವ್ಯಾಲ್ಯೂ ಹೆಚ್ಚಾಗ್ತದೆ, ನಮ್ಮ ವ್ಯಾಲ್ಯೂ ಎಲ್ಲ ಹೆಚ್ಚಾಗ್ತದೆ. ಯಾಕಂದ್ರೆ ನೀವು ಕೂಡ ಸದಾಭಿರುಚಿ ಇರೋರು, ನೀವು ಕೂಡ ರೈಟ್ ಹ್ಯಾಬಿಟಲ್ಲಿ ಇದ್ದೀರಿ ಅನ್ನುವಂಥದ್ದು.
Correct. ಬ್ಯಾಡ್ ಹ್ಯಾಬಿಟ್ನ ಚಾನಲ್ಗಳಿಗೆ ನೀವು ಸಪೋರ್ಟ್ ಮಾಡೋ ಬದಲು ಇಂಥ ಚಾನಲ್ಗಳಿಗೆ ಸಪೋರ್ಟ್ ಮಾಡಿದಾಗ ನಿಮಗೆ ನಿಜವಾಗಲೂ ನಿಮ್ಮ ಮನೆಗೆ ಪರಿವರ್ತನೆ ಆಗುವಂಥ ಎಷ್ಟೋ ವಿಷಯಗಳು ಇದರಿಂದ ಸಿಗುತ್ತೆ. ಕರೆಕ್ಟ್. ಅದರ ಮುಖಾಂತರ ನೀವು ಖಂಡಿತವಾಗಿ ನಿಮ್ಮ ಮನೆಯನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಆರೋಗ್ಯವನ್ನು, ನಿಮ್ಮ ಕುಟುಂಬವನ್ನು ಒಂದು ಸರಿದಾರಿಗೆ ತಗೊಂಡು ಹೋಗ್ಲಿಕ್ಕೆ ಇದೊಂದು ದಾರಿ ಆಗ್ತದೆ ಅಂತ ಹೇಳ್ತೇನೆ. ಯಾಕಂದರೆ ನಿಮ್ಮಂಥ ಚಾನಲ್ಗಳು ಇನ್ನು 100 ಜನ ಬೇಕು, ಯಾಕಂದ್ರೆ ಸಾಕಾಗೋದಿಲ್ಲ. ಅಷ್ಟು Correct. ಜನ ರೈತರು ಇದ್ದಾರೆ, ಅಷ್ಟು ಜನ Correct. ಕೃಷಿ ಇದ್ದಾರೆ. ಇದು ದೊಡ್ಡ ಚಳವಳಿ ರೀತಿಯಲ್ಲಿ ಆಗಬೇಕು. ಹೌದು. ಎಲ್ಲ ವೀಕ್ಷಣೆ ಮಾಡಿದ ನಮ್ಮ ಚಾನಲ್ನ ಎಲ್ರಿಗೂ ಕೂಡ, ಅದರೊಟ್ಟಿಗೆ ನೀವು ಈ ಮಳೆಗಾಲದ ಸಂದರ್ಭದಲ್ಲೂ ಕೂಡ ನೀವು ಬಂದಾಗ ಮಳೆ ಹೊಡಿತಾ ಇತ್ತು. ಈಗ ಮಳೆಯು ಪ್ರಕೃತಿ ಕೂಡ ನಿಮಗೊಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಬಿಸಿಲು ಹೊಡಿತಾ ಇದೆ. ನಿಮಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು, ಅಭಿನಂದನೆಗಳು. ವೀಕ್ಷಕರೇ, ಕೃಷಿ ಕೇವಲ ಒಂದು ವೃತ್ತಿಯಲ್ಲ, ಕೃಷಿ ಒಂದು ಜೀವನದ ಒಂದು ಪದ್ಧತಿ, ಪರಿಸರವನ್ನು ರಕ್ಷಣೆ ಮಾಡುವಂಥ ಒಂದು ಹೊಣೆಗಾರಿಕೆ. ಸಾವಯವ ಕೃಷಿಯಲ್ಲಿ ಒಬ್ಬ ರೈತನ ಬದುಕು ಕೂಡ ಯಶಸ್ಸುಮಾಗುತ್ತದೆ, ಯಶಸ್ಸನ್ನು ಕೂಡ ಕಾಣಬಹುದು. ಅದೇ ರೀತಿ ಇವತ್ತು ಶಿವಪ್ರಸಾದ್ ಮಲೆಬೆಟ್ಟೂರವರು ಒಬ್ಬ ಸಹಜ ಕೃಷಿಕನಾಗಿ, ಸಾವಯವ ಕೃಷಿಕನಾಗಿ ಎಷ್ಟೋ ಸಾವಿರ ರೈತರನ್ನು ಸಂದರ್ಶನ ಮಾಡಿದಂತಹ ಒಬ್ಬ ಅದ್ಭುತ ಯೂಟ್ಯೂಬರ್. ಅವರ ಮನದಾಳದ ಮಾತುಗಳನ್ನು ಅವರು ಬಿಚ್ಚಿಟ್ಟಿದ್ದಾರೆ. ಅವರು ಇವತ್ತು ಹೇಳಿದ್ದಾರೆ, ಯೂಟ್ಯೂಬ್ ಚಾನೆಲ್ಗಳನ್ನು, ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳನ್ನು, ಬೇರೆ ಬೇರೆ ಇನ್ಸ್ಟಾಗ್ರಾಮ್ಗಳನ್ನು, ಬೇರೆ ಬೇರೆ ನಟನೆ ಮಾಡಿರುವಂಥದ್ದು, ಬೇರೆ ಬೇರೆ ವರ್ಣರಂಜಿತ ಇರುವಂಥದ್ದು ನಾವು ಸಬ್ಸ್ಕ್ರೈಬ್ ಮಾಡ್ತೇವೆ, ಶೇರ್ ಮಾಡ್ತೇವೆ, ಲೈಕ್ ಮಾಡ್ತೇವೆ, ಕಮೆಂಟ್ ಮಾಡ್ತೇವೆ. ಆದರೆ ಇವತ್ತು ಯೂಟ್ಯೂಬರ್ ನಮ್ಮ ಸಂಪೂರ್ಣ ಸಹಜ ಕೃಷಿಯ ಒಬ್ಬ ಶಿವಪ್ರಸಾದ್ ಮಲೆಬೆಟ್ಟೂರವರು ಸಂಪೂರ್ಣ ಸಾವಯವ ಕೃಷಿ ಅಂತ ನಮ್ಮಂತಹ ಯೂಟ್ಯೂಬ್ ಚಾನೆಲ್ಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂತ ಹೇಳಿದರೆ ನಮ್ಮಂತಹ ಸಂಪೂರ್ಣ ಸಾವಯವ ಕೃಷಿಕರು ನಿಮ್ಮ ಮುಂದೆ ಇಂತಹ ಕೃಷಿಕರನ್ನು, ಇನ್ನಷ್ಟು ಮಂದಿಯನ್ನು ಸಮಾಜದ ಮುಖ್ಯವಾಹಿನಿಗೆ ತರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮಂಥವರ ವೀಕ್ಷಣೆ ಮಾಡುವಂಥವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ. ಬೇರೆ ಬೇರೆ ಚಾನೆಲ್ಗಳಿಗೆ ನೀವು ಎಷ್ಟೋ ಮಂದಿಗೆ ಲೈಕ್ ಕೊಡ್ತೀರಿ, ಎಷ್ಟೋ ಮಂದಿ ಶೇರ್ ಮಾಡ್ತೀರಿ. ಆದರೆ ಇಂತಹ ಚಾನೆಲ್ಗಳನ್ನು, ಇಂತಹ ಮಾಹಿತಿ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಖಂಡಿತವಾಗಿಯೂ ಉಪಯೋಗ ಆಗುತ್ತೆ ಎಂಬಂತಹ ಮಾತನ್ನು ಹೇಳುತ್ತಾ, ಸಂಪೂರ್ಣ ಸಾವಯವ ಕೃಷಿಯನ್ನು ಬೆಂಬಲಿಸಿ ನಮ್ಮಲ್ಲಿ ಬರುವಂತಹ ಸಾವಯವ ಕೃಷಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ನಿಮಗೆ ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ. ಸಹಕಾರ ನಮ್ಮೊಂದಿಗೆ ಇರಲಿ ಎಂಬ ಮಾತನಾಡುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಜೈ ಸಹಕಾರಿ.